ವಾರ್ತಾಲಹರಿ ಸುದ್ದಿ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಸಾಹಿತಿಗಳು ಅಕ್ಷರಗಳ ಮೂಲಕ ಸಮಾಜಕ್ಕೆ ದಿಕ್ಕು ತೋರಿಸುವ ಚಿಂತಕರಾಗಿದ್ದಾರೆ. ಅವರು ಜನರ ಬದುಕಿನ ನೋವು, ನಲಿವು, ಆಶೆ, ನಿರಾಶೆಗಳನ್ನು ಸಾಹಿತ್ಯದಲ್ಲಿ ಜೀವಂತವಾಗಿ ಚಿತ್ರಿಸುತ್ತಾರೆ. ಅಂತಹ ಒಬ್ಬರ ಸಾಹಿತಿಯ ಪರಿಚಯ ಈಗ ನಿಮ್ಮ ಮುಂದೆ. ಇವರ ಹೆಸರು ಪ್ರಹ್ಲಾದ್ ಡಿ ಕರಿಓಬನಹಳ್ಳಿ. ತಂದೆಯ ಹೆಸರು ದೊಡ್ಡ ತಿಮ್ಮಯ್ಯ, ತಾಯಿ ರುದ್ರಮ್ಮ. ಈ ಸಾಹಿತಿಯು ಕರಿಓಬನಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆಯವರು. ಇವರ ಕಾವ್ಯನಾಮ ಪಾಂಚಜನ್ಯ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಪ್ರಶಸ್ತಿಗಳ ವಿವರ: 1 ನವೆಂಬರ್ 2025 ನಡೆದ ಹಿರಿಯೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಂಗಶ್ರೀ ಸೇವಾ ಸಂಸ್ಥೆಯಿಂದ ರಂಗಶ್ರೀ ಕಾವ್ಯ ಸೌರಭ ಪ್ರಶಸ್ತಿ ಲಭಿಸಿದೆ. ವಿಶ್ವ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯಿಂದ ವಿಶ್ವ ಕನ್ನಡ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಹಾಗೂ ಮೈಸೂರು ಕರುನಾಡು ಸೇವಾ ಟ್ರಸ್ಟ್ನಿಂದ ಕರುನಾಡು ರತ್ನ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ನಗರ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ದಾವಣಗೆರೆ ಇವರಿಂದ ಸಿದ್ಧಗಂಗಾ ಸೇವಾರತ್ನ ಪ್ರಶಸ್ತಿ ದೊರಕಿದೆ. ಇದರ ಜೊತೆಗೆ 2021 ಅವಧಿಯಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ನಲ್ಲಿ ಕಾರ್ಯಕಾರಿಣಿ ಸಮಿತಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿಶ್ವ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ತಾಲೂಕು ಅಧ್ಯಕ್ಷರಾಗಿ ಸೇವೆ. ಮಾತೃಭಾಷಾ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕರ್ತವ್ಯ. ಚಿತ್ರದುರ್ಗ ಜಿಲ್ಲಾ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ಸದಸ್ಯರಾಗಿ ಸೇವೆ. ಸೃಷ್ಟಿ ಮೀಡಿಯಾ ಮತ್ತು ಸಾಹಿತ್ಯ ವೇದಿಕೆಯ ರಾಜ್ಯ ಕಾರ್ಯದರ್ಶಿ. ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘದ ಕವಿಗೋಷ್ಠಿಯಲ್ಲಿ ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಜೊತೆಗೆ ಹಲವಾರು ಸಾಹಿತ್ಯ ವೇದಿಕೆಯ ಕವಿಗೋಷ್ಠಿಯಲ್ಲಿ ಆನ್ಲೈನ್ ಹಾಗೂ ಆಫ್ಲೈನ್ ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅಚ್ಯುತ್ ಪ್ರಕಾಶನ ಪ್ರಾರಂಭ ಉದ್ಘಾಟನಾ ಹಂತದಲ್ಲಿದೆ. ರಾಜ್ಯಾದ್ಯಂತ ಹಲವಾರು ವೇದಿಕೆಯ ಕವಿಗೋಷ್ಠಿಯಲ್ಲಿ ಭಾಗಿಯಾಗಿ ಕವನ ವಾಚನ ಮಾಡಿದ್ದಾರೆ. ಹೋಬಳಿ ಘಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ ತಾಲೂಕು ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಸಮ್ಮೇಳನದಲ್ಲಿ ಭಾಗಿಯಾಗಿ ಕವನ ವಾಚನ ಮತ್ತು ಸಂಘಟನಾಕಾರನಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಈಗ ಈ ಸಾಹಿತಿಯು ಕನ್ನಡ ಸಾಹಿತ್ಯ ಸಾಗರ ಸಂಸ್ಥೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2 ಕವನ ಸಂಕಲನ ಹೊರಬಂದಿದ್ದು, 1 ಕಥಾ ಸಂಕಲನ ಮತ್ತು ಕವನ ಸಂಪಾದಕತ್ವ ಕೃತಿ ಬಿಡುಗಡೆಯ ಹಂತದಲ್ಲಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ಈ ಸಾಹಿತಿ ಅಪಾರ ಪ್ರತಿಭೆಯ ಪ್ರತೀಕವಾಗಿದ್ದಾರೆ. ಅವರು ತಮ್ಮ ಅಕ್ಷರಗಳ ಮೂಲಕ ಸಮಾಜದ ನೈಜ ಬದುಕು, ಮಾನವೀಯ ಮೌಲ್ಯಗಳು ಹಾಗೂ ಸಾಂಸ್ಕೃತಿಕ ವೈಭವವನ್ನು ಓದುಗರಿಗೆ ಪರಿಚಯಿಸಿದ್ದಾರೆ. ಕವನ, ಕತೆ, ಕಾದಂಬರಿ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ತಮ್ಮದೇ ಆದ ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ. ಅವರಿಗೆ ದೊರೆತ ಪ್ರಶಸ್ತಿಗಳು ಅವರ ಪರಿಶ್ರಮ, ನಿಷ್ಠೆ ಮತ್ತು ಸಾಹಿತ್ಯದ ಮೇಲಿನ ಅಪಾರ ಪ್ರೀತಿಗೆ ದೊರೆತ ಸಾರ್ಥಕ ಫಲವಾಗಿದೆ. ಅಂತಿಮವಾಗಿ ಹೇಳುವುದಾದರೆ, ಅವರು ಪಡೆದಿರುವ ಪ್ರತಿಯೊಂದು ಪ್ರಶಸ್ತಿಯೂ ಅವರು ಮಹಾನ್ ಸಾಹಿತ್ಯ ಸಾಧನೆಗೆ ಸಲ್ಲಿಸಿದ ಗೌರವವಾಗಿದೆ. ನಮ್ಮೆಲ್ಲರ ಕಡೆಯಿಂದ ಪ್ರಹ್ಲಾದ್ ಡಿ ಕರಿಓಬನಹಳ್ಳಿ ಇವರಿಗೆ ಶುಭ ಹಾರೈಕೆಗಳನ್ನು ಬಯಸುತ್ತೇವೆ. ಧನ್ಯವಾದಗಳು.